ಎಲ್ಲರಿಗೂ ನಮಸ್ತೆ. ತಮ್ಮೆಲ್ಲರಿಗೂ ಬೃಂದಾವನ ಬೆಳಕು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನೇನು ಸ್ವಲ್ಪ ದಿನಗಳಲ್ಲಿ 2025ರ ದೀಪಾವಳಿ ಹಬ್ಬ ಬರಲಿದೆ. ಹಾಗಾದರೆ 2025ರ ದೀಪಾವಳಿ ಯಾವ ದಿನ ಬರುತ್ತದೆ? 20 ಅಥವಾ 21ನೇ ತಾರೀಕು ಆಚರಿಸಬೇಕಾ? ಅಮಾವಾಸ್ಯೆ ಯೋಗ ಯಾವಾಗ ಆರಂಭವಾಗಿ ಯಾವಾಗ ಮುಕ್ತಾಯವಾಗುತ್ತೆ? ಲಕ್ಷ್ಮೀ ಪೂಜೆಯನ್ನು ಯಾವಾಗ ಮಾಡಬೇಕು? ಈ ಎಲ್ಲ ಮಾಹಿತಿಯನ್ನು ಇಂದಿನ ಈ ವಿಡಿಯೋದಲ್ಲಿ ನಾನು ನಿಮ್ಮೊಂದಿಗೆ ಹಂಚ್ಕೊಳ್ತೀನಿ. ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ, ಖಂಡಿತ ನಿಮಗೆ ಉಪಯೋಗವಾಗುತ್ತೆ. ನನ್ನ ವಿಡಿಯೋವನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಈ ದೀಪಾವಳಿ ನಮ್ಮೆಲ್ಲರ ಜೀವನದಲ್ಲಿರುವ ಎಲ್ಲ ಕತ್ತಲನ್ನು ಕಳೆದು ದಿವ್ಯವಾದಂತಹ ಬೆಳಕನ್ನು ಚೆಲ್ಲುತ್ತದೆ. ಇದು ಬೆಳಕಿನ ಹಬ್ಬ. ಇದು ಕೆಟ್ಟದ ಮೇಲಿನ ಒಳ್ಳೆಯದ ಜಯವನ್ನು ಸಂಕೇತಿಸುತ್ತದೆ. ದೀಪಾವಳಿಯನ್ನು 4 ದಿನಗಳ ಕಾಲ ಆಚರಿಸಲಾಗುತ್ತೆ. 4 ದಿನ ಹಬ್ಬ ಯಾವುವು ಅನ್ನೋದನ್ನು ತಿಳಿಸ್ತೀನಿ. ಮೊದಲನೇ ದಿನದ ಹಬ್ಬ ಧನತ್ರಯೋದಶಿ 2025 ಅಂದರೆ ಅಕ್ಟೋಬರ್ 18 ಶನಿವಾರ ಈ ಒಂದು ಹಬ್ಬವ ಆಚರಿಸಲಾಗುತ್ತೆ. ಆ ದಿನ ಲಕ್ಷ್ಮೀ ಕುಬೇರ ಪೂಜೆ, ಧನ್ವಂತರಿ ಪೂಜೆ ಮತ್ತು ಯಮ ದೀಪಾರಾಧನೆಯನ್ನು ಮಾಡಲಾಗುತ್ತೆ. ಕೆಲವರು ಈ ದಿನ ಬಂಗಾರ ಬೆಳ್ಳಿ ಕೂಡ ಖರೀದಿಸುತ್ತಾರೆ. ಲಕ್ಷ್ಮೀ ದೇವಿ ಮನೆಗೆ ಬರ್ತಾಳೆ ಅನ್ನೋ ಒಂದು ನಂಬಿಕೆ ಇದೆ. ಹಾಗಾಗಿ ಬೆಳ್ಳಿ ಬಂಗಾರವನ್ನು ಖರೀದಿ ಮಾಡಲಾಗುತ್ತೆ. ಎರಡನೇ ದಿನ ಬಂದ್ಬಿಟ್ಟು ನರಕ ಚತುರ್ದಶಿ. ಈ ದಿನ ನರಕಾಸುರ ವಧೆಯ ಸ್ಮರಣಾರ್ಥ ಆಚರಣೆಯನ್ನು ಮಾಡಲಾಗುತ್ತೆ. ಅಂದರೆ ಅಕ್ಟೋಬರ್ 20 ಸೋಮವಾರ ಈ ನರಕ ಚತುರ್ದಶಿ ಬಂದಿದೆ. ಈ ದಿನ ಎಣ್ಣೆ ಸ್ನಾನವನ್ನು ಕೂಡ ಮಾಡ್ತಾರೆ. ಇನ್ನು 3ನೆಯ ದಿನ ದೀಪಾವಳಿ ಹಬ್ಬ. ಈ ದಿನ ಲಕ್ಷ್ಮೀ ಪೂಜೆ ಅಂದರೆ ಅಮಾವಾಸ್ಯೆ ಪೂಜೆಯನ್ನು ಮಾಡಲಾಗುತ್ತೆ. ಅಂದರೆ ಅಕ್ಟೋಬರ್ 20 ಸಂಜೆ ಅಮಾವಾಸ್ಯೆ ಪೂಜೆಯನ್ನು ಮಾಡಲಾಗುತ್ತೆ. ಇನ್ನು ಕೊನೆಯದಾಗಿ ಬಲಿಪಾಡ್ಯಮಿ ಅಂದರೆ ಅಕ್ಟೋಬರ್ 22 ಬುಧವಾರ ಬಂದಿರುತ್ತೆ, ಪೌಡ್ಯಮಿ ತಿಥಿ. ಹಾಗಾಗಿ ಬಲಿಪಾಡ್ಯಮಿಯನ್ನು ಆಚರಣೆ ಮಾಡ್ತಾರೆ. ಈ ದಿನದಿಂದ ಕಾರ್ತಿಕ ಮಾಸ ಕೂಡ ಆರಂಭವಾಗುತ್ತೆ ಅಂತ ಹೇಳಲಾಗುತ್ತೆ. ಮುಂದಿನ ವಿಡಿಯೋದಲ್ಲಿ ನಿಮಗೆ ಪೂಜೆಯ ಶುಭ ಸಮಯ ಮತ್ತು ಮುಹೂರ್ತಗಳನ್ನು ಕೂಡ ತಿಳಿಸಿಕೊಡ್ತೀನಿ. ಈ ಒಂದು ವಿಡಿಯೋ ನಿಮಗೆ ಉಪಯುಕ್ತ ಅನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀನಿ. ಧನ್ಯವಾದಗಳು.